ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ಮೈಕ್ರೋ ನ್ಯೂಟ್ರಿಯೆಂಟ್ ಇದರ ಬಗ್ಗೆ ಇವತ್ತು ಚರ್ಚೆಯನ್ನ ಮಾಡೋಣ. ಕಬ್ಬು ಕೃಷಿಯಲ್ಲಿ ಅಥವಾ ಕೃಷಿಯಲ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ತುಂಬಾನೇ ಇಂಪಾರ್ಟೆಂಟು. ಈ ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನೋದು ಯಾವುದೇ ಬೆಳೆಗೆ ಬೇಕಾಗುವ ಪೋಷಕಾಂಶದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಪೋಷಕಾಂಶಗಳೇ ಮೈಕ್ರೋ ನ್ಯೂಟ್ರಿಯೆಂಟ್ಗಳು. ಈಗ ಯಾವುದು ಬೆಳೆಗೆ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಅಂದರೆ NPK ಅಧಿಕ ಪ್ರಮಾಣದಲ್ಲಿ ಬೇಕಾಗತ್ತೆ, ಹಾಗೂ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್ ಇದು ಮಧ್ಯಮ ಪ್ರಮಾಣದಲ್ಲಿ ಬೇಕಾಗತ್ತೆ, ಹಾಗೂ ಅತಿ ಕಡಿಮೆ ಪ್ರಮಾಣದಲ್ಲಿ ಬೇಕಾಗುವ ಪೋಷಕಾಂಶಗಳೇ ಫೆರಸ್, ಜಿಂಕ್, ಬೋರಾನ್, ಮ್ಯಾಂಗನೀಸ್, ಕಾಪರ್. ಈ ತರಹ ಅತಿ ಕಡಿಮೆ ಪ್ರಮಾಣದಲ್ಲಿ ಈ ಪೋಷಕಾಂಶಗಳು ಬೇಕಾಗ್ತವೆ, ಹಾಗೂ ಇವುಗಳ ಪಾತ್ರ ತುಂಬಾನೇ ದೊಡ್ಡದಾಗಿರುತ್ತೆ. ಈ ಪೋಷಕಾಂಶಗಳಿಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತ ಹೇಳಿ ಕರೀತಾರೆ. ಇವುಗಳ ಕೊರತೆ ಕಬ್ಬು ಕೃಷಿಯಲ್ಲಿ ಅಥವಾ ಯಾವುದೇ ಕೃಷಿಯಲ್ಲಿ ಆದರೆ ಇಳುವರಿಯು ಕಡಿಮೆ ಆಗುವುದು ಗ್ಯಾರಂಟಿ. ಅದರ ಸಲುವಾಗಿ ಇಳುವರಿ ಹೆಚ್ಚು ಮಾಡಲು ಈ ಪೋಷಕಾಂಶಗಳು ತುಂಬಾನೇ ಇಂಪಾರ್ಟೆಂಟು. ಯಾವುದೇ ಒಂದು ಪೋಷಕಾಂಶದ ಕೊರತೆ ಬಂದಲ್ಲಿ ತಮಗೆ ಅಧಿಕವಾದ ಇಳುವರಿಯನ್ನು ಪಡೆಯಲು ಆಗುವುದಿಲ್ಲ. ಈ ಮೈಕ್ರೋ ನ್ಯೂಟ್ರಿಯೆಂಟ್ ಪೋಷಕಾಂಶಗಳನ್ನು ತಾವು ಯಾವುದೇ ಕೃಷಿಯಲ್ಲಿ ಬೇಸಲ್ ಡೋಸ್ದಲ್ಲಿ ಯೂಸ್ ಮಾಡಬಹುದು, ಅಥವಾ ಡೈರೆಕ್ಟ್ ಆಗಿ ತಾವು ಮಣ್ಣಿಗೆ ಕೊಡಬಹುದು. ಹಾಗೂ ಅದರ ಜೊತೆಗೆ ನಾವು ಈ ಪೋಷಕಾಂಶಗಳ ಸ್ಪ್ರೇಯನ್ನ ಕೂಡ ಮಾಡಬಹುದು. ಈ ತರಹ ತಾವು ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ಕಬ್ಬು ಕೃಷಿಯಲ್ಲಿ ಅಥವಾ ಬೇರೆ ಯಾವುದೇ ಕೃಷಿಯಲ್ಲಿ ಬಳಸಬಹುದು. ಮೈಕ್ರೋ ನ್ಯೂಟ್ರಿಯೆಂಟ್ ಅನ್ನ ತಾವು ಕಂಪಲ್ಸರಿ ಕೃಷಿಯಲ್ಲಿ ಬಳಸಲೇಬೇಕು. ಈ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಎಲ್ಲವೂ ಒಂದೇ ಬ್ಯಾಗ್ದಲ್ಲಿ ಕೂಡ ಬರುತ್ತೆ, ಹಾಗೂ ಅದರ ಜೊತೆಗೆ ಬೇರೆ ಬೇರೆ ಬ್ಯಾಗ್ಗಳಲ್ಲಿ ಕೂಡ ಅದು ಬರುತ್ತೆ. ಈ ಮೈಕ್ರೋ ನ್ಯೂಟ್ರಿಯೆಂಟ್ಗಳು ಸ್ಪ್ರೇದಲ್ಲಿಯೂ ಹಾಗೆ, ಸ್ಪ್ರೇಯಲ್ಲಿ ಸಿಂಗಲ್ ಮೈಕ್ರೋ ನ್ಯೂಟ್ರಿಯೆಂಟ್ ಸ್ಪ್ರೇ ಮಾಡಬೇಕಂದ್ರೆ ಸಿಂಗಲ್ ಬರುತ್ತೆ, ಹಾಗೂ ಕಾಂಬಿ ಪ್ಯಾಕ್ದಲ್ಲಿ ಅಂದ್ರೆ 4 ಮೈಕ್ರೋ ನ್ಯೂಟ್ರಿಯೆಂಟ್ ಕೂಡಿ ತಾವು ಸ್ಪ್ರೇಯನ್ನ ಮಾಡಲು ಮಾರುಕಟ್ಟೆಯಲ್ಲಿ ಕಾಂಬಿ ಪ್ಯಾಕು ಬರುತ್ತೆ. ಈ ತರಹ ಮೈಕ್ರೋ ನ್ಯೂಟ್ರಿಯೆಂಟ್ ಯೂಸ್ ಮಾಡುವುದು ತುಂಬಾನೇ ಇಂಪಾರ್ಟೆಂಟು. ಇದರಿಂದ ಕೃಷಿಯಲ್ಲಿ ಇಳುವರಿಯು ಹೆಚ್ಚಾಗುತ್ತೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.